ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ಇದು ನೋಡಿ, ಈಗ ಸದ್ಯದ ಪರಿಸ್ಥಿತಿ ರೈತನ ಬದುಕು ಹೆಂಗಾಗ್ಯದಪ್ಪ ಅಂದ್ರೆ, ಮಳೆ ಇರಲಾರ್ದೆ ಒಂದು ಕಡೆ ರೈತ ಸಾಯ್ಲಿಕ್ಕತ್ರ, ಇನ್ನೊಂದು ಭೀಮಾ ನದಿ ಪೂರಾ ಬತ್ತಿ ಹೋಗಿದೆ. ಭೀಮಾ ನದಿಗೆ ಒಂದು ಹನಿ ನೀರಿಲ್ಲ. ಈ ಸದ್ದ ರೈತನ ಬದುಕು ಹೆಂಗ ಇದ್ದೊಂದು ಬೆಳೆ ಇದು ಕಬ್ಬು ಈ ವರ್ಷ ಮಾಡಿ ರೈತ ಏನಾರೇ ಬದುಕಬೇಕಂತೇಳಿ ಒಂದು ಆಸೆಯಿಂದ ಕಬ್ಬಿಗೆ ಊರದಲ್ಲಿ ಲಾಗೋಡಿ ಮಾಡಿ ಕಬ್ಬು ಬೆಳೆಸ್ಯಾನ. ಈಗ ಕಬ್ಬಿಗೆ ಮುಂದೆ ಮಳೆ ಅಂತೂ ಕೈ ಕೊಡ್ತು. ಮಳೆ ಕೊಟ್ಲಿ ಇದು ಸರ್ಕಾರ ಆಗಲಿ ನಮ್ಮ ರಾಜಕಾರಣಿಗಳ ನಾಚಿಕೆ ಇರಲಾರ್ದ ನಾಲಾಯಕ ರಾಜಕಾರಣಿಗಳ ಕೈಯಾಗಿ ಸಿಕ್ಕಿ ನಮ್ಮ ರೈತರ ಬದುಕು ಹೆಂಗೆ ಆಗ್ಯದಪ್ಪ ಅಂದ್ರೆ ಬೀದಿ ಪಾಲಾಗ್ಯದ. ಯಾಕೆ ಈ ಮಾತು ಹೇಳಕತ್ತೀನಪ್ಪ ಅಂದ್ರೆ, ಭೀಮಾ ನದಿಗೆ ಕಾನೂನಿದೆ, ಭೀಮಾ ನದಿ ನೀರು ಬಿಡ್ಬೇಕಂತೇಳಿ ಮಹಾರಾಷ್ಟ್ರದವರು. ಆ ಮಹಾರಾಷ್ಟ್ರದವ್ರು ಮಂಡತನದಿಂದ ನಮ್ಮ ಭೀಮಾ ನದಿಗೆ ನೀರು ಬಿಡಲಾಗ್ಯಾರ. ಒಂದು 15 TMC ನೀರು ಬಿಟ್ರಪ್ಪ ಅಂದ್ರೆ ನಮ್ಮ ರೈತರ ಬದುಕು ಭಾಳ ಆಗ್ತದ. ಈಗ ಮಳೆ ಬರತ್ತನಾರೆ ದಕ್ಕಿಸ್ಬೇಕತ್ತಪ್ಪ ಅಂದ್ರೆ ನೀರು ಬಿಡ್ಬೇಕಂದ್ರೆ ಒಂದು ಹನಿ ನೀರಿಲ್ಲ. ಅದಕ್ಕೆ ನಮ್ಮ ಜಿಲ್ಲಾಧಿಕಾರಿ, ಕಲಬುರಗಿ ಜಿಲ್ಲಾಧಿಕಾರಿಯಲ್ಲಿ ನಮ್ಮ ಕಲಬುರಗಿ ಭಾಗದ ರಾಜಕಾರಣಿಗಳು ಏನು ಮನವಿ ಅಂದ್ರೆ, ಆದಷ್ಟು ಬೇಗ ನಮ್ಮ ಒಂದು ಭೀಮಾ ನದಿಗೆ ನೀರು ಬಿಡ್ರಿ, ರೈತನ ಬದುಕು ಉಳಿಸ್ಕೊಡ್ರಿ. ಇದೊಂದು ನೀರು ಬಿಟ್ಟಾವಪ್ಪ ಅಂದ್ರೆ ಮುಂದೊಂದು ಕಬ್ಬು ಆಗಲಿಕ್ಕೊಂದು ಅನುಕೂಲ ಆಗ್ತದ. ಅದಕ್ಕೆ ಸರ್ಕಾರಕ್ಕೆ ನಮ್ಮ ನೇರ ಎಚ್ಚರಿಕೆ ಏನಪ್ಪ ಅಂದ್ರೆ, ಆದಷ್ಟು ಬೇಗ ನೀರು ಕೊಟ್ಟು ರೈತನ ಬದುಕಿಗೊಂದು ದಾರಿ ಮಾಡಿಕೊಡ್ರಿ. ಈಗ ನೋಡ್ರಿ, ಪ್ರತಿಯೊಂದು 10-15 ಎಕರೆ ಕಬ್ಬು ಅದ, ಪೂರ್ತಿ ಒಣಗಿ ಹೋಗ್ಲಿಕತ್ತದ. ಈಗ ಒಣಗಿತಪ್ಪ ಅಂದ್ರೆ ಇದು ಕಬ್ಬು ಆಗೋದ ಇದೂ ಇಲ್ಲ. ಆಯಿತು, ಈಗ ಅಲ್ಲಾರಿ ಮಳಿನೇ ಇಲ್ಲ ನಮಗೀಗ. ಮುಂಗಾರಿ ಪೂರ್ತಿ ಬರ್ಲಾರ ಸಂಬಂಧ ಇದ್ದ ಬೆಳೆ ಎಲ್ಲ ಹಾಳಾಗತ್ತದ. ಇನ್ನೇನು ಮಳೆ ಬರ್ತದ ಅನ್ನೋ ಆಸೆನೇ ತೆಗೆದು ಬಿಟ್ಟಾನ ರೈತ. ಆದಷ್ಟು ಸರ್ಕಾರನೂ ಹೇಳಕತ್ತದ ಬರಗಾಲದ ಅಂತೇಳಿ. ಜಾನುವಾರು ಯಾವುದಕ್ಕೂ ನೀರಿಲ್ಲ ಅಂಥ ಸಮಯದಾಗ ನಮ್ಮ ಭೀಮಾ ನದಿಗೆ ಒಂದು ಸ್ವಲ್ಪ ನೀರು ಬಿಡ್ಬೇಕಂತೇಳಿ ನಮ್ಮ ಎಲ್ಲ ರಾಜಕಾರಣಿಗಳ ಮುಖಾಂತರ ನಮ್ಮ ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತೀನಿ. ನಮ್ಮ ಜಿಲ್ಲಾಧಿಕಾರಿಗಳು ರೈತರ ಬಗ್ಗೆ ಒಂದು ಸ್ವಲ್ಪ ವಿಶೇಷ ಕಾಳಜಿ ಇಟ್ಕೊಂಡು ರೈತರ ಬದುಕಿಗೆ ಒಂದು ದಾರಿ ಮಾಡಿಕೊಡ್ಬೇಕಂತೇಳಿ ನಾವು ಅವರಲ್ಲಿ ಮನವಿ ಮಾಡ್ಕೊತೀನಿ. ನಮಸ್ಕಾರ.